ಈ ಕ್ರಿಕೆಟ್ ಪಂದ್ಯಕ್ಕೆ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯಕ್ಕೆ ಎಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಅಂದರೆ ಟಿಕೆಟ್ಗಳೇ ಸೇಲ್ ಆಗ್ತಾ ಇಲ್ಲ. ದುಬೈನಲ್ಲಿ 15 ನಿಮಿಷಕ್ಕೆ ಟಿಕೆಟ್ ಸೋಲ್ಡ್ ಔಟ್ ಆಗ್ತಾ ಇದ್ದಿದ್ದು ಈಗ ಟಿಕೆಟ್ ತಗೊಳ್ಳೋರೇ ಇಲ್ಲ. ಇಂಡೋ ಪಾಕ್ ಮ್ಯಾಚ್ ಅಂದರೆ ಯಾವಾಗಲೂ ಸ್ಟೇಡಿಯಂ ತುಂಬಿ ತುಳುಕ್ತಾ ಇತ್ತು. ಆದರೆ ಈ ಬಾರಿ ಇಂಡಿಯಾ ಪಾಕ್ ಮ್ಯಾಚ್ನ ಟಿಕೆಟ್ ಅನ್ಸೋಲ್ಡ್. ಆನ್ಲೈನ್ನಲ್ಲಿ ಟಿಕೆಟ್ ಸಿಕ್ಕಿದ್ರು ಖರೀದಿಗೆ ಭಾರತೀಯರು ನಿರಾಸಕ್ತಿಯನ್ನು ತೋರ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿಗೆ ಖಂಡನೆ ಹಿನ್ನೆಲೆಯಲ್ಲಿ ಟಿಕೆಟ್ಸ್ ಮಾರಾಟವಾಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗ್ತಾ ಇದೆ ಕ್ರಿಕೆಟ್ ಅಭಿಮಾನಿಗಳ ಆಕ್ರೋಶ. ಅದಕ್ಕೋಸ್ಕರ ಎಷ್ಟೋ ಜನ ಇಲ್ಲಿಂದ ದುಬೈಗೆ ಹೋಗಿ ಮ್ಯಾಚ್ ನೋಡ್ತಾ ಇದ್ರು. ಇಷ್ಟೇ ಯಾಕೆ, ಕಳೆದ ಬಾರಿ ಚಾಂಪಿಯನ್ಸ್ ಟ್ರೋಫಿ ಇದೇ ದುಬೈನಲ್ಲಿ ನಡೆದಿತ್ತು. ಇಂಡಿಯಾ ಪಾಕಿಸ್ತಾನ್ 15 ನಿಮಿಷಕ್ಕೆ ಆನ್ಲೈನ್ನಲ್ಲಿ ಟಿಕೆಟ್ ಸೋಲ್ಡ್ ಔಟ್. ಬಟ್ ಈ ಸರ್ತಿ ಹಂಗಲ್ಲ, ಪರಿಸ್ಥಿತಿ ಬದಲಾಗಿದೆ. ನೋಡಿ, ಯಾಕೆ ಈ ಪಂದ್ಯವನ್ನು ಬಹಿಷ್ಕರಿಸಬೇಕು? ಪಹಲ್ಗಾಮ್ ಹತ್ಯಾಕಾಂಡದ ಕಾರಣಕರ್ತ ದೇಶದ ಜೊತೆ, ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಬೇಡ. ನಮ್ಮ ದೇಶದ ವಿರುದ್ಧ ಸಮರ ಸಾರಿದ್ದಾರೆ ಅವರು. ಇದು ಭಾರತೀಯರ ಭಾವನೆಗಳಿಗೆ ಧಕ್ಕೆ ತಂದಂತೆ. ಹಾಗಾಗಿ ಈ ಮ್ಯಾಚನ್ನು ಬಹಿಷ್ಕರಿಸಬೇಕು. ಆಪರೇಷನ್ ಸಿಂಧೂರ ಬಳಿಕ ಪಾಕ್ನ ನಂಟಿಗೆ ಎಳ್ಳು ನೀರು ಬಿಡಲಾಗಿದೆ. ಹೀಗಿದ್ದಾಗ ನಿಮಗೆ ಯಾಕೆ ಬೇಕು ಮ್ಯಾಚ್? ಆದರೂ ಉಭಯ ದೇಶಗಳ ನಡುವೆ ಕ್ರಿಕೆಟ್ ನಡಿಬೇಕಾ? ಸಂಬಂಧ ವೃದ್ಧಿ ಆಗಬೇಕಾ? ಆಗಬೇಕು ಅಂತಾರೆ, ಆಗಬಾರ್ದು ಅಂತ. ಭಾರತದ ವಿರುದ್ಧ ಕತ್ತಿ ಮಸೆಯುವ ಪಾಖಂಡಿ ಪಾಕ್ ಜೊತೆ ಕ್ರಿಕೆಟ್ ಸ್ನೇಹ ಯಾಕೆ ಬೇಕು ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ. ಏಷ್ಯಾ ಕಪ್ನಲ್ಲಿ ಭಾರತ ಪಾಕ್ ಪಂದ್ಯ ನಡೆದಿದ್ದರೆ ಏನಾಗ್ಬಿಡುತ್ತೆ ಹಬ್ಬಬ್ಬ ಅಂದರೆ? ಟೂರ್ನಿಗೆ ಹೋಗಲ್ಲ ಅಂದರೂ ಏನಾಗ್ಬಿಡುತ್ತೆ? ನಾವು ಟೂರ್ನಿನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲಪ್ಪ, ಮುಗಿದೋಯ್ತು. ಇನ್ನು ಯಾಕೆ ನಡಿಬೇಕು ಅಂತಲೂ ಕೆಲವರು ವಾದ ಮಾಡ್ತಾರೆ. ಜಗತ್ತನ್ನು ಒಗ್ಗೂಡಿಸುವ ಶಕ್ತಿ ಇರೋದು ಕ್ರೀಡೆಗೆ. ಆಯಿತು, ಬಟ್ ಪಾಕ್ ಜೊತೆ ಅಲ್ಲ, ಬೇರೆ ದೇಶಗಳ ಜೊತೆ ಆಡೋಣ. ಹೀಗಾಗಿ ಭಾರತ ಪಾಕಿಸ್ತಾನ ನಡುವೆ ಪಂದ್ಯ ನಡಿಬೇಕು ಅಂತ ಹೇಳ್ತಾರೆ ಕೆಲವರು. ಅಂದರೆ ಇನ್ನೂ ಅವ್ರ ಜೊತೆ ಬಾಂಡಿಂಗ್ ಗಟ್ಟಿಯಾಗಬೇಕು ಅಂತ. ಕ್ರಿಕೆಟ್ ಮೂಲಕ ಶಾಂತಿ ಸೌಹಾರ್ದ ಹರಡಬಹುದು ಅಂತ ಅಭಿಪ್ರಾಯ ಕೇಳಿಬರ್ತಾ ಇದೆ ಕೆಲವರು. ಬಟ್ ತುಂಬ ಕಡಿಮೆ ಪ್ರಮಾಣದ ಜನ ಇದನ್ನು ಹೇಳ್ತಾ ಇರೋದು ಬೇಕು ಅಂತ. ಭಾರತ ಪಾಕ್ ನಡುವೆ ದ್ವಿಪಕ್ಷೀಯ ಸರಣಿ ನಿಷೇಧಿಸಿ ದಶಕಗಳೇ ಕಳೆದು ಹೋಗಿದೆ. 2008 ಐ ಥಿಂಕ್ ಲಾಸ್ಟ್ ನಡೆದಿದ್ದು. ಆಮೇಲೆ ಇಲ್ಲವೇ ಇಲ್ಲ. ಏಷ್ಯಾ ಕ್ರಿಕೆಟ್ ಕೌನ್ಸಿಲ್ ICC ಟೂರ್ನಿಗಳಲ್ಲಿ ಮಾತ್ರ ಮುಖಾಮುಖಿ ಆಗ್ತಾ ಇವೆ. ಅದು ಬಿಟ್ಟರೆ ಬೇರೆ ಬೈಲ್ಯಾಟ್ರಲ್ ಸೀರೀಸ್ ಇಲ್ಲವೇ ಇಲ್ಲ, ನಡೆದೇ ಇಲ್ಲ ಪಾಕಿಸ್ತಾನ ಇಂಡಿಯಾ ಮಧ್ಯದಲ್ಲಿ. ಸೊ ಹಾಗಾಗಿ ಆಗಲಿ ಬಿಡಿ, ಇದೊಂದು ನಡೀಲಿ. ಕ್ರಿಕೆಟ್ ಕೂಡ ಭವಿಷ್ಯದಲ್ಲಿ ಒಲಿಂಪಿಕ್ಸ್ ಕೂಟದಲ್ಲಿ ಸೇರ್ಪಡೆಯಾಗುತ್ತೆ. ಅಲ್ಲಿ ಬೇರೆ ಬೇರೆ ದೇಶದವ್ರ ಜೊತೆ ಆಡೋಕ್ಕೆ ನಮಗೇನು ಅಭ್ಯಂತರ ಇಲ್ಲ, ಎಕ್ಸೆಪ್ಟ್ ಪಾಕಿಸ್ತಾನದವ್ರ ಜೊತೆ ನಾವು ಆಟ ಆಡಲ್ಲ. ಆ ನಿರ್ಧಾರಕ್ಕೆ ಬರಬೇಕು. ಅದರಲ್ಲೂ ಈ ಸಂದರ್ಭದಲ್ಲಿ ಬಹುದೇಶಗಳ ಟೂರ್ನಿಗಳಲ್ಲಿ ತಂಡವನ್ನು ನಿರ್ಬಂಧಿಸಲಾಗದು ಅಂತ ತುಂಬ ದೇಶಗಳು ಪಾರ್ಟಿಸಿಪೇಟ್ ಮಾಡ್ತಾ ಇವೆ. ಅಂಥ ಸಂದರ್ಭದಲ್ಲಿ ನಾವು ಟೂರ್ನಿಯನ್ನು ಸ್ಕಿಪ್ ಮಾಡೋದಕ್ಕೆ ಬರಲ್ಲ ಅಂತ ಅಭಿಪ್ರಾಯ.